ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಈರುಳ್ಳಿ ಪಲ್ಯ. ಇದು ತುಂಬಾ ಸುಲಭವಾಗಿ ಮಾಡುವ ಈರುಳ್ಳಿ ಪಲ್ಯ ಆಗಿರುತ್ತೆ. ಇದರಲ್ಲಿ ತರಕಾರಿ ಮನೆಯಲ್ಲಿ ಇಲ್ಲ ಅಂದರೆ ಈರುಳ್ಳಿ ಪಲ್ಯ ಮಾಡಿಕೊಳ್ಳಬಹುದು. ಇದು ತುಂಬಾ ಸುಲಭವಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಇದಕ್ಕೆ ಬೇಕಾಗಿರೋದು ಆನಿಯನ್ನು, 2 ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು. 2 ಆನಿಯನ್ನು ದೊಡ್ಡ ದೊಡ್ಡ ಪೀಸಾಗಿ ಮಾಡಿಕೊಳ್ಳಬೇಕು. ಹಸಿಮೆಣಸಿನಕಾಯಿ ಹಾಗೂ ಟೊಮೆಟೊ 2. ಒಂದು ಪಾತ್ರೆಗೆ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕಾದ ನಂತರ ಒಂದು 4-5 ಬೆಳ್ಳುಳ್ಳಿಯನ್ನು ಪೀಸುಗಳನ್ನು ಮಾಡಿ ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದಕ್ಕೆ 3 ಹಸಿಮೆಣಸಿಕಾಯನ್ನು ಕಟ್ ಮಾಡಿ ಇಟ್ಟುಕೊಂಡ ಹಸಿಮೆಣಸಿಕಾಯನ್ನು ಹಾಕಬೇಕು. ಅರ್ಧ ಟೇಬಲ್ ಸ್ಪೂನಿನಷ್ಟು ಹಸಿ ಶುಂಠಿಯನ್ನು ತುರಿದಿಟ್ಟುಕೊಂಡು ಅದನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಇದು ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬಂದ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ಇದನ್ನು ಹಾಕಿಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಅಥವಾ ನಿಮಗೆ ಫಾಸ್ಟಾಗಿ ಬೇಕಾದರೆ ಫಾಸ್ಟಾಗಿಯೂ ಗ್ಯಾಸನ್ನು ಆನ್ ಮಾಡಿಕೊಳ್ಳಬಹುದು. ಇದು ನೋಡಿ, ಇವಾಗ ಈ ಥರದಲ್ಲಿ ಫ್ರೈ ಆಗ್ತಾ ಇದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಆದರೆ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈ ಥರದಲ್ಲಿ ಇದು ಹೀಗೆ ಫ್ರೈ ಆಗ್ತಾ ಇದೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತಾ ಬಂದರೆ ಸ್ವಲ್ಪ ಎಣ್ಣೆಯನ್ನು ಬಿಡುತ್ತೆ. ಇದು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಹೀಗೆ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಇವಾಗ ಇದು ಕಂದು ಬಣ್ಣ ಬರ್ತಾ ಇದೆ. ಇದು ತುಂಬಾ ಸಿಂಪಲ್ ಆಗಿ, ಈಸಿಯಾಗಿ, ಹೆಲ್ತಿಕರವಾದ ರೆಸಿಪಿ ಆಗಿರುತ್ತೆ. ಇವಾಗ ಈರುಳ್ಳಿ ಚೆನ್ನಾಗಿ ಬೇಯ್ದಿದೆ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಬೇಕು. ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನಾದರೂ ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಾವು 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದ ಟೊಮೆಟೊವನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದು ಚೆನ್ನಾಗಿ ಬೇಯಿಸಬೇಕು. ಇದು ಎಣ್ಣೆ ಬಿಡುವ ತನಕ, ಟೊಮೆಟೊ ಚೆನ್ನಾಗಿ ಫ್ರೈ ಆಗುವ ತನಕ ಚೆನ್ನಾಗಿ ಬೇಯಿಸ್ತಾ ಇರಬೇಕು. ಇದಕ್ಕೆ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿಕೊಳ್ಳಿ. 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿಕೊಳ್ಳಬೇಕು. 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, ನಿಮಗೆ ಬೇಕನ್ನಿಸಿದರೆ ಇವಾಗಲೇ ಅರಿಶಿಣ ಪುಡಿಯನ್ನು 1/4 ಟೇಬಲ್ ಸ್ಪೂನ್ ಹಾಕಿಕೊಳ್ಳಬಹುದು, ಅಥವಾ ಆಮೇಲೆ ಆದರೂ ಹಾಕಿಕೊಳ್ಳಬಹುದು. ಇದಕ್ಕೆ ನಾನು ಹಾಕಿಕೊಂಡಿರುವುದು ಸಾಸಿವೆ ಹಾಗೂ ಎಳ್ಳಿನ ಫ್ರೈ ಮಾಡಿದ ಪೌಡ್ರನ್ನು 1 ಟೇಬಲ್ ಸ್ಪೂನ್ ಹಾಕಿಕೊಂಡಿದ್ದೇನೆ. ಹಾಗೆ 4 ಟೇಬಲ್ ಸ್ಪೂನ್ ಮೊಸರನ್ನು ಹಾಕಿಕೊಳ್ಳಬೇಕು. ಮೊಸರನ್ನು ಹಾಕಿ ಈ ಪಲ್ಯವನ್ನು ಮಾಡಿದರೆ ತುಂಬಾ ರುಚಿಕರವಾಗಿ ಬರುತ್ತೆ. ಇದಕ್ಕೆ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ನಾವು ದಪ್ಪದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು. ನಾನು 4 ಈರುಳ್ಳಿ ಮಾತ್ರ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿನೂ ಹಾಕಿಕೊಂಡು ಪಲ್ಯ ಮಾಡಿಕೊಳ್ಳಬಹುದು. ನೋಡಿ, ಈ ಥರದಲ್ಲಿ ಇದು ಚೆನ್ನಾಗಿ ಈ ಥರದಲ್ಲಿ ಫ್ರೈ ಆಗಬೇಕು. ಇದು ಚೆನ್ನಾಗಿ ಎಣ್ಣೆ ಬಿಡುವ ತನಕ ಫ್ರೈ ಮಾಡಿಕೊಳ್ಳಬೇಕು. ಈ ಈರುಳ್ಳಿಗೆ ಅರ್ಧ ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು. ಅರ್ಧ ಗ್ಲಾಸ್ ನೀರನ್ನು ಹಾಕಿ ಇದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ಚೆನ್ನಾಗಿ ಬೇಯಲು ಬಿಟ್ಟು ಮತ್ತೆ ವಾಪಸ್ ಓಪನ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಮತ್ತೆ ಚೆನ್ನಾಗಿ ಸ್ಪೂನಿಂದ ಕೈಯಾಡಿಸಿ ಇದನ್ನು ಮತ್ತೆ ಬೇಯಲು ಬಿಡಿ. ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಅರಿಶಿಣವನ್ನು ಹಾಕಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಈ ಪಲ್ಯ ಹೀಗೆ ಎಣ್ಣೆ ಬಿಡ್ತಾ ಇದೆ. ಇದು ತುಂಬಾ ಟೇಸ್ಟಿಯಾದ ಈರುಳ್ಳಿ ಪಲ್ಯ ಆಗಿರುತ್ತೆ. ನೋಡಿ, ಈ ಥರದಲ್ಲಿ ಒಂದು ಪ್ಲೇಟಿನಲ್ಲಿ ನಾವು ಸರ್ವ್ ಮಾಡಿ ಇಟ್ಟುಕೊಳ್ಳಬಹುದು. ಟೇಸ್ಟಿಯಾದ ಈರುಳ್ಳಿ ಪಲ್ಯ ರೆಡಿಯಾಗಿದೆ. ಇದು ಚಪಾತಿ, ರೋಟಿಗೆ ರೈಸಿಗೆ ತುಂಬಾ
ಚೆನ್ನಾಗಿರುತ್ತೆ. ನನ್ನ ಚಾನಲಿಗೆ 561 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಟು ಆಲ್. ಇನ್ನು ಮುಂದೆ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.